ಕಲೆ ಆಯ್ತು ಅಂತ ಬಟ್ಟೆನೆ ಬದಲಾಯಿಸ್ಬೇಕಾಗಿಲ್ಲ ವಂದನ. ಹಾಗೆ ಏನಾದ್ರೂ ಒಂದು ಡಿಸೈನ್ ಮಾಡಿದ್ರೆ ಆಯ್ತು. ವಿಕ್ಕಿ ಆಚೆ ಬರ್ಲಿ, ಅಲ್ಲಿವರೆಗೂ ನೀವು ಸಮಾಧಾನವಾಗಿರ್ಬೇಕು ಅಷ್ಟೇ. ಇವಳೆ ನಿಮ್ಮ ಮನೆಯ ಭಾರ್ಗವಿ. ಈ ಕಳ್ಳನ್ ಮಕ್ಕಳು ಬೆನ್ ಹಿಂದೆನೆ ಬರ್ತಿದಾರಲ್ಲಪ್ಪ. ನನ್ನ ಬ್ಯಾಗಲ್ಲಿರೋ ಚಕ್ಲಿ ನಿಪ್ಪಟ್ಟು ಏನಾದ್ರು ತಿನ್ನಕ್ ಬಂದಿದಾರ, ಅಥವಾ ಗೋಲ್ಡ್ ಕದಿಯಕ್ ಬಂದಿರ್ಬೋದಾ? ಕೋಳಿ ಹಿಡಿತಾರಲ್ಲ, ಕೋಳಿ ಹಂಗೆ ಪಟ್ಟಾಗಿ ಹಿಡಿಬೇಕಣ. ಇವನ ನೋಡೋದಕ್ಕೆ ಕಳ್ಳನ ತರನೇ ಇದ್ದಾನೆ. ಡೌಟೇ ಬೇಡ ಮಗ, ಪ್ರೊಫೆಷನಲ್ ಕಳ್ಳ ಇವನು. ಎಲ್ರು ಮನೆ ಅಡ್ರೆಸ್ ಕೇಳಿದ್ರೆ ಇವನು ಮನೇಲಿ ಯಾರ್ಯಾರು ಇದಾರೆ ಅಂತಾನು ಕೇಳ್ತಿದ್ದಾನೆ. ಹೌದು, ಕಳ್ಳನ ಮಗ ಪ್ರೋ ಮ್ಯಾಕ್ಸ್ ಇವನು. ಲೋ ಕೇಳಿಸ್ಕೋ, ಆ ಬ್ಯಾಗ್ ನೋಡು, ಬ್ಯಾಗ್ ವೆಯ್ಟ್ ಇದೆ. ಬ್ಯಾಗ್ ಹೊಡಿಯಕ್ಕೆ ಎಲ್ಲ ತರನು ಟೂಲ್ಸ್ ತಂದಿದ್ದಾನೆ. ಬೀರು ತೆಗಿಯಕ್ಕೇನೂ ತಂದಿದ್ದಾನೆ ಅನ್ಸುತ್ ಮಗ. ನೀವು ಬೇಗ ಬಾರ, ಓಡಾಗ್ತಾನೆ. ಇಷ್ಟೊಂದು ಮನೆಗಳು, ಇಂಥದ್ದೇ ವಟಾರ ಅಂತ ಹೇಳಿದ್ ನೆನಪು. ಇದರಲ್ಲೇ ಯಾವ್ದಾದ್ರು ಒಂದು ಭಾರ್ಗವಿ ಮನೆ ಆಗಿರುತ್ತೆ. ಭಾರ್ಗವಿ ಮಗಳೇ, ಭಾರ್ಗವಿ, ಮಗಳೇ, ಭಾರ್ಗವಿ, ಅಳಿಮಯ್ಯ, ಓ ಅಳಿಮಯ್ಯ, ಮಗಳೇ, ನಮ್ಮನೆ ಕಳ್ಳ ಅಂತವನೆ. ಸುಮ್ಮನೆ ಏನಂತ? ಯಾರು ಇವನು? ಅಪ್ಪಾಜಿ ಟಿಪ್ ಟಾಪ್ ಕಳ್ಳ ಅಪ್ಪಾಜಿ, ನಮ್ಮನೆ ನುಗ್ಗಕ್ ಬಂದಿದ್ದ, ಅದಕ್ಕೆ ಹಿಡ್ಕೊಂಡ್ ತೊದಗ್ತಾ ಇದೀವಿ. ಬೆಳಗ್ಗೆನೆ ಕನ್ನ ಹಾಕೊಂಡಿದ್ದಾನ. ಎಷ್ಟೋ ಧೈರ್ಯ ನಿನ್ಗೆ? ಏನ್ರ ಮುಖ ನೋಡ್ತಿದ್ದೀರಾ? ಓಡಿರೋ. ಅಳಿಮಯ್ಯ ಒಂದ್ ನಿಮಿಷ ಅಳಿಮಯ್ಯ, ಲೋ, ಇವ್ರು ಯಾರು ಅಂತ ಗೊತ್ತೇನ್ರೋ? ಜೂನಿಯರ್ ಬರ್ಗು ಟಿಪ್ ಟಾಪ್ ಆಗಿ ರೆಡಿ ಆಗಿದ್ದಾನೆ. ಮುಖ ನೋಡಿದ್ರೆ ಗೊತ್ತಾಗದೇ ಇಲ್ಲ. ಕಳ್ಳ ತರ ಅವನ್ನೇ. ಅಳಿಮಯ್ಯ ಮಗಳ ಮಾವ, ಅಳಿಮಯ್ಯ ಕಳ್ರು, ಈ ನನ್ನ ಮಕ್ಕಳೇ ಕಳ್ರು. ಅಲ್ಲ, ನಮ್ ಏರಿಯಾಗೆ ಬಂದಿ ನಮ್ ಭಾರ್ಗವಿ ಮನೆ ಅಡ್ರೆಸ್ ಯಾಕೆ ಕೇಳಿದ್ರಿ? ನೀವಿಬ್ರು ಹಿಂದಿಂದ ಯಾಕೆ ಬಂದ್ರಿ? ನೀವು ಮನೇಲಿ ಯಾರಿದ್ದಾರೆ ಅಂದ್ರಲ್ಲ, ಅದಕ್ಕೆ ಫಾಲೋ ಮಾಡ್ಕೊಂಡ್ ಬಂದ್ವಿ. ಯಾರ್ಯಾರು ಇದಾರೆ ಅಂತ ಕೇಳಿದ್ದು ಮನೆ ಒಳಗ್ ಹೋಗೋದಕ್ಕೆ, ಕನ್ನ ಹಾಕೋದಕ್ಕಲ್ಲ. ಈ ಶ್ರೀಮಂತ ಮಾವ ಯಾರಿಗಾದ್ರೂ ಏಟ್ ಬೀಳುವಾಗ ಅಯ್ಯೋ ಅಮ್ಮ ಅಂತಾರೆ. ನೀನ್ ಯಾಕೋ ಕಳ್ಳ ಅಂತಿದ್ಯಾ? ಅಳಿಮಯ್ಯ, ಇವರಿಬ್ರು ಕಳ್ಳನ್ ಮಕ್ಕಳು. ಇವರಿಂದ ಕಾಪಾಡೋದಕ್ಕೆ ಕಾಪಾಡಿ ಅನ್ನೋದ್ ಬಿಟ್ಟು ಕಳ್ಳ ಅಂತ ಹೇಳ್ತಿದ್ದೆ. ಶ್ರೀಮಂತಪ್ಪ, ಸಾರಿ, ನೀವು ಅಂತ ಗೊತ್ತಿಲ್ಲದೆ ಹೀಗಾಗೋಯ್ತು. ಬೇಜಾರಾಗ್ಬೇಡಿ. ಅಲ್ಲೇ ನಿಂತಿದ್ದೀರಲ್ಲಪ್ಪ, ಒಳಗ್ ಬನ್ನಿ, ತಿಂಡಿ ಕೊಡ್ತೀನಿ. ಅಮ್ಮ,
ತಿಂಡಿ ಏನು ಎಲ್ಲರೂ ಸೇರಿ ಮೃಷ್ಟಾನ್ನ ಭೋಜನನೇ ಹಾಕಿದ್ರಿ. ಆದ್ರೂ ನಿಮ್ಮ ಏಟು ಮಾತ್ರ ಅಬ್ಬಬ್ಬಬ್ಬಬ್ಬ ಸೂಪರು ಸೂಪರು. ತಾಯಿಗೆ ತಕ್ಕ ಮಗಳು ಭಾರ್ಗವಿ ಅಲ್ಲ. ಇಟ್ಸ್ ಓಕೆ ಮಗಳೇ, ಸ್ವಾಗತ ತುಂಬಾ ಚೆನ್ನಾಗಿತ್ತಮ್ಮ. ಸ್ವಲ್ಪ ಉಪ್ಪಿನ ಶಾಖ ಒಂದು ಕೊಡ್ತೀಯ ತಾಯಿ? ಬಾ ಮಾಮ ಬಾ. ಲೇ, ನೋಡ್ಕೊಂಡು ಹೊಡಿಯೋದಲ್ವಾ? ಕತ್ಲಲ್ಲೇ ಮುಳುಗ್ ಹೋಗಿದ್ ನಮ್ ಜೀವನನ ನೀನು ಅರ್ಜುನ್ ಸೇರಿ ಬೆಳಕ್ ಮಾಡಿದೀರಾ ಭಾರ್ಗವಿ. ನಾವೆಲ್ಲ ಹೀಗ್ ಒಟ್ಟಿಗೆ ಇರೋದು ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನೋಡ್ತಾ ಇರು ಅಮ್ಮ, ಇದು ಬರೀ ಆರಂಭ ಅಷ್ಟೆ. ಅಪ್ಪನ್ಗೆ ಮತ್ತೆ ಕೋಟ್ ಹಾಕ್ಸಿ ಕೋರ್ಟ್ಗೆ ಕರ್ಕೊಂಡು ಹೋಗ್ತೇನೆ. ಆ JP ಪಾಟೀಲ್ ಎದುರುಗಡೆ ನಿಂತು ಅಪ್ಪ ಹೋರಾಡ್ತಾರೆ, ಅತ್ತೆಗೆ ನ್ಯಾಯ ಕೊಡಿಸ್ತಾರೆ. ಅದನ್ನ ನೋಡಿ ನಾನ್ ಕಣ್ತುಂಬ್ಕೊಳ್ತೀನಮ್ಮ. ಅದೇ ನನ್ ಮುಂದಿನ ಗುರಿ. ಅಣ್ಣ, ಕೊಟ್ಟ ಹೆಣ್ಣು ಕುಲಕ್ ಹೊರಗೆ ಅಂತಾರೆ. ಆದ್ರೆ ನಮ್ ಕೂಸು ಮದ್ವೆ ಆಗಿ ಗಂಡನ ಮನೆಗೆ ಹೋದ್ಮೇಲೂ ಬರೀ ನಮ್ ಯೋಚನೆ ಮಾಡ್ತಾ ಇರ್ತಾಳೆ. ಇಂಥ ಕೂಸನ್ ಪಡೆಯೋದಕ್ಕೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ವಿ ಅಣ್ಣ. ಅಂಕಲ್, ಪಂದ್ಯದಲ್ಲಿ ಗೆಲ್ಬೇಕು ಅಂದ್ರೆ ನಾವೇ ಓಡ್ಬೇಕಾಗಿಲ್ಲ. ಗೆಲ್ಲೋ ಕುದುರೆ ಮೇಲೆ ನಾವಿದ್ರೆ ಸಾಕು. ಪಂದ್ಯನೂ ಗೆಲ್ತೀವಿ, ಗೆದ್ದಿರೋ ಗೌರವನೂ ಸಿಗುತ್ತೆ. ಇಲ್ಲಿ ಯಾವತ್ತಿದ್ರೂ ಓಡೋ ಕುದುರೆಗೆ ಬೆಲೆ. ಬೃಂದ, ನೀನ್ ಏನ್ ಹೇಳ್ತಿದ್ಯೋ ನಂಗೆ ಅರ್ಥ ಆಗ್ತಿಲ್ಲ. ನಾವೀಗ ಯೋಚನೆ ಮಾಡ್ಬೇಕಾಗಿರೋದು ಭಾರ್ಗವಿ ಮೇಲಿನ ಸೇಡಲ್ಲ ಅಂಕಲ್, ಅವಳ ಗೆಲುವಿನ ಬಗ್ಗೆ, ಅವಳಗ್ ಸಿಕ್ತಿರೋ ಯಶಸ್ಸಿನ ಬಗ್ಗೆ. ಅವಳದ್ ಎಷ್ಟು ಎತ್ತರಕ್ಕೆ ಬೆಳಿತಾಳೋ ಅಷ್ಟು ನಮ್ಗೆ ಲಾಭ. ಆ ಭಾರ್ಗವಿ ಎದ್ರು ನಾವ್ ಮತ್ತೆ ಸೋಲ್ಬೇಕಾ? ಇಲ್ಲ, ನೀವು ಗೆಲ್ಲೋದಕ್ಕೆ ಭಾರ್ಗವಿ ಗೆಲುವನ್ನ ಉಪಯೋಗಿಸ್ಕೊಳ್ಳಿ ಅಂತ ಇದ್ದೀನಿ. ಅದನ್ನ ಈಗ ನಾವು ವಿಕ್ಕಿಯಿಂದ ಶುರು ಮಾಡ್ಬೇಕು. ಇಂಥ ಸಮಯದಲ್ಲಿ ಅವನ್ ಏನ್ ಮಾಡಕ್ಕಾಗತ್ತೆ? ವಿಕ್ಕಿ ಕೆಟ್ಟೋನು ಅಂತ ಭಾರ್ಗವಿ ಬೆರಳು ಮಾಡಿ ತೋರ್ಸಿದ್ದಕ್ಕೇನೆ ಸಮಸ್ಯೆ ಇಷ್ಟು ದೂರ ಬಂದಿರೋದು. ಅವನು ಜೈಲಲ್ಲಿರೋದು. ವಿಕ್ಕಿ ಒಳ್ಳೆಯವನು ಅಂತ ಇದೇ ಭಾರ್ಗವಿ ಊರಿಗೆಲ್ಲ ಕೇಳೋ ತರ ಕೂಗಿ ಕೂಗಿ ಹೇಳಿದ್ರೆ, ಇದೇ ಭಾರ್ಗವಿ ವಿಕ್ಕಿನ ರಾಜಕೀಯಕ್ಕೂ ಕರೆದ್ರೆ, ಬೃಂದ, ಇದೆಲ್ಲ ಆಗು ಹೋಗೋ ಮಾತುಗಳ. ಭಾರ್ಗವಿ ಯಾಕೆ ವಿಕ್ಕಿಗೆ ಸಪೋರ್ಟ್ ಮಾಡ್ತಾಳೆ? ವಿಕ್ಕಿ ಮಾತ್ರ ಅಲ್ಲ, ನಮ್ ಎಲ್ರು ಕಂಡ್ರು ಅಸಹ್ಯ ಪಡ್ಕೋತಾಳೆ. ತುಂಬಾ ಕೊಬ್ಬು ಅವಳಿಗೆ. ಅವಳು ನಮ್ಗೆ ಹೆಲ್ಪ್ ಮಾಡ್ತಾಳ. ಈ ಬೃಂದ ಮನ್ಸ್ ಮಾಡಿದ್ರೆ ಅಸಾಧ್ಯ ಅನ್ನೋದು ಯಾವ್ದೂ ಇಲ್ಲ. ಬಟ್ಟೆ ಕಲೆ ಆಯ್ತು ಅಂತ ಬಟ್ಟೆನೆ ಬದಲಾಯಿಸ್ಬೇಕಾಗಿಲ್ಲ ವಂದನಾ. ಹಾಗೆ ಏನಾದ್ರೂ ಒಂದು ಡಿಸೈನ್ ಮಾಡಿದ್ರೆ ಆಯ್ತು. ವಿಕ್ಕಿ ಆಚೆ ಬರ್ಲಿ, ಅಲ್ಲಿವರೆಗೂ ನೀವು ಸಮಾಧಾನವಾಗಿರ್ಬೇಕು ಅಷ್ಟೇ. ಅವನ್ ಆಚೆ ಬಂದ್ಮೇಲೆ ಏನ್ ಮಾಡೋದು? ಅವನ್ ಏನು ಮಾಡ್ಬೇಕಾಗಿಲ್ಲ. ಅವನು ಬದ್ಲಾಗಿರೋ ಹಾಗೆ ನಾಟಕ ಮಾಡ್ಕೊಂಡು ರಿತು ಜೊತೆ ನೆಮ್ಮದಿಯಾಗಿ ಸಂಸಾರ ಮಾಡ್ಕೊಂಡಿದ್ರೆ ಅಷ್ಟು ಸಾಕು.
ಮಿಕ್ಕಿದ್ದನ್ನೆಲ್ಲ ಆ ಭಾರ್ಗವಿನೇ ಮಾಡ್ತಾಳೆ. ನಿಮ್ಮ ಮಾವ ಜೆ ಪಿಯಿಂದ ನನಗಾಗಿರೋ ಅವಮಾನ ಚಿಕ್ಕದು ಅನ್ಕೊಂಡಿದ್ಯಾ? ಪದೇ ಪದೇ ಮೋಸ ಹೋಗಿದ್ದೀನಿ. ಮತ್ತೆ ನಿಮ್ಮ ಕುಟುಂಬನ ನಂಬೋಕೆ ನನಗೆ ಮನಸ್ಸು ಬರ್ತಿಲ್ಲ. ಅಂಕಲ್, ಪದವಿ ಬೇಕು, ವೋಟ್ ಬೇಕು ಅಂದಾಗ ಜನರ ಮುಂದೆ ಕೈ ಚಾಚಿ ಬೇಡ್ಕೊಡೋದಿಲ್ವಾ? ಇದನ್ನು ಹಾಗೆ ಅನ್ಕೊಳ್ಳಿ. ಅಲ್ಲ ಅಂಕಲ್, ಆ ಭಾರ್ಗವಿ ಮಾಡಿದ ತಪ್ಪಿಂದ ನಿಮ್ಮ ಜೆ ಪಿ ಮಾವನ್ ಗೆಳೆತನನ ಯಾಕೆ ದೂರ ಮಾಡ್ಕೋತೀರಾ? ಎಷ್ಟು ವರ್ಷದ ಗೆಳೆತನ ಹೇಳಿ ನಿಮ್ದು? ನೀವ್ ಏನ್ ಹೇಳ್ತಿದ್ದೀರೋ ನನ್ಗಂತೂ ಗೊತ್ತಾಗ್ತಾ ಇಲ್ಲ. ಎಲ್ಲ ಅದಾಗದೇ ಆಗತ್ತೆ ಅಂತ ಹೇಳ್ತಾ ಇದ್ದೀರಾ. ಅದ್ ಹೇಗಾಗತ್ತೆ? ಅಟ್ಲೀಸ್ಟ್ ನಿಮ್ ಪ್ಲಾನ್ ಏನು ಅಂತ ನಮ್ಗೆ ಡೀಟೇಲ್ ಆಗಿ ಹೇಳಿ. ಒಪ್ಗೆನಾ? ಒಪ್ಪಿಗೆನಾ? ಆದರೆ ಒಂದಂತೂ ಹೇಳ್ತೀನಿ, ನೀನು ಸಾಮಾನ್ಯದೋಳಲ್ಲ. ಮುಂದೆ ಯಾವತ್ತಾದರೂ ಅವಶ್ಯಕತೆ ಬಿದ್ದರೆ ನಿನ್ನನ್ನು ರಾಜಕೀಯಕ್ಕೆ ಸೇರಿಸ್ಕೊತೀನಿ. ರಾಜ್ಯ ನನ್ನ ಕೈ ಸೇರುತ್ತೆ ಅಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ. ಸೂಪರ್ ಬೃಂದ. ಪ್ಲಾನ್ ಅಂದ್ರೆ ಹೀಗಿರ್ಬೇಕು. ಅದೇನೋ ಅಂತಾರಲ್ಲ, ಒಂದೇ ಬಾಣದಲ್ಲಿ 2 ಹಕ್ಕಿನ ಹೊಡೆಯೋದು. ನಮ್ಮ ವಿಕ್ಕಿ ಒಬ್ಬ ಆಚೆ ಬರ್ಲಿ, ಆಮೇಲೆ ನಾವ್ ಯಾರು ಅಂತ ಎಲ್ರಿಗೂ ಅರ್ಥ ಮಾಡ್ಸೋಣ. ಅಷ್ಟೇ. ಅಲ್ಲಿವರೆಗೂ ನಾನ್ ಹೇಳಿರೋ ತರ ಸಮಾಧಾನವಾಗಿ ಉಳಿದಿದ್ದನ್ನೆಲ್ಲ ಈ ಬೃಂದ ನೋಡು.